ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆ ಕುರಿತಾಗಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವಸ್ತು ಪ್ರದರ್ಶನ ಆಯೋಜಿಸಲಾಗುತ್ತಿದ್ದು, ವಿಜಯಪುರ ಮಹಾನಗರದ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಪಂಚ ಗ್ಯಾರಂಟಿ ಯೋಜನೆಯ ಬಗ್ಗೆ ವಸ್ತು ಪ್ರದರ್ಶನಕ್ಕೆ ಜಿಲ್ಲಾಧಿಕಾರಿ ಟಿ ಬುಬಲನ್ ಚಾಲನೆ ನೀಡಿದರು. ರಾಜ್ಯ ಸರ್ಕಾರದ 2 ವರ್ಷದ ಸಾಧನೆ ಹಾಗೂ ಸರ್ಕಾರದ ಯೋಜನೆಗಳ ಕುರಿತು ಜೂನ್ 20 ರಿಂದ ಜೂನ್ 26ರವರೆಗೆ ಮಾಹಿತಿ ವಸ್ತು ಪ್ರದರ್ಶನ ಮಳಿಗೆಗೆ ಹಾಕಲಾಗಿದೆ. ವಸ್ತು ಪ್ರದರ್ಶನ ಮಳಿಗೆಗಳಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಶಕ್ತಿ, ಯುವ ನಿಧಿ ಯೋಜನೆಗಳ ಸಮಗ್ರ ಮಾಹಿತಿ, ಫಲಾನುಭವಿಗಳ ಅನಿಸಿಕೆ, ಸರ್ಕಾರವು ವಸತಿ ರಹಿತರಿಗೆ ಸೂರು ಕಲ್ಪಿಸಿದ ಮಾಹಿತಿ, ಇಂದಿರಾ ಕ್ಯಾಂಟೀನ್, ಆರೋಗ್ಯ ಯೋಜನೆಗಳು ಸೇರಿದಂತೆ ಸರ್ಕಾರದ ವಿವಿಧ ಯೋಜನೆಗಳನ್ನೊಳಗೊಂಡ ಸಮಗ್ರ ಮಾಹಿತಿಯುಳ್ಳ ಫಲಕಗಳನ್ನು ಜಿಲ್ಲಾಧಿಕಾರಿ ಟಿ ಬುಬಲಾನ್ ವೀಕ್ಷಿಸಿ ಭೇಟಿ ನೀಡಿದವರ ಪುಸ್ತಕದಲ್ಲಿ ಕನ್ನಡದಲ್ಲಿ ತಮ್ಮ ಹೆಸರು ಬರೆದು ಅಭಿಪ್ರಾಯ ಬರೆದಿದ್ದು ಗಮನ ಸೆಳೆಯಿತು. ಇನ್ನು ವಸ್ತು ಪ್ರದರ್ಶನದಲ್ಲಿ ಗ್ಯಾರಂಟಿ ಯೋಜನೆಗಳ ಸಮಗ್ರ ಮಾಹಿತಿ, ಯಶೋಗಾಥೆಗಳನ್ನೊಳಗೊಂಡ ಪುಸ್ತಕವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀಡುವ ಹಾಗೆ ಫೋಟೋ ಕ್ಲಿಕ್ಕಿರಿಸಿಕೊಳ್ಳುವುದು ಗಮನ ಸೆಳೆಯಿತು. ಬೆಳಗ್ಗೆ 8 ರಿಂದ ರಾತ್ರಿ 8ರವರೆಗೆ ಸಾರ್ವಜನಿಕರ ವೀಕ್ಷಣೆಗೆ ಮುಕ್ತವಾಗಿರಿಸಲಾಗಿದೆ. ಸರ್ಕಾರದ ಯೋಜನೆಗಳಲ್ಲೊಂದಾದ ಶಕ್ತಿ ಯೋಜನೆ ವಿಜಯಪುರ ಜಿಲ್ಲೆಯಲ್ಲಿ ಪ್ರಾರಂಭವಾದಾಗಿನಿಂದ ದಿನಾಂಕ 18/6/2025ರವರೆಗೆ 13,54,27,837 ಮಹಿಳೆಯರು ಪ್ರಯಾಣಿಸಿದ್ದು, ಇದಕ್ಕಾಗಿ 440.34 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಿಸಲಾಗಿದೆ. ಪ್ರತಿ ಮನೆಗೆ ಗರಿಷ್ಠ 200 ಯೂನಿಟ್ಗಳವರೆಗೆ ಉಚಿತ ವಿದ್ಯುತ್ ಸೌಕರ್ಯ ಒದಗಿಸುವ ಗೃಹಜ್ಯೋತಿ ಯೋಜನೆಯಡಿ ಈ ಯೋಜನೆ ಆರಂಭವಾದಾಗಿನಿಂದ ವಿಜಯಪುರ ಜಿಲ್ಲೆಯ ಫಲಾನುಭವಿಗಳು 435.43 ಮಿಲಿಯನ್ ಯೂನಿಟ್ ವಿದ್ಯುತ್ ಬಳಕೆ ಮಾಡಿದ್ದು, 391.75 ಕೋಟಿ ರೂಪಾಯಿ ಸರ್ಕಾರದಿಂದ ಅನುದಾನ ಇಲಾಖೆಗೆ ಲಭ್ಯವಾಗಿದೆ. ಕುಟುಂಬದ ಯಜಮಾನಿ ಮಹಿಳೆಗೆ ಪ್ರತಿ ತಿಂಗಳು 2,000 ರೂಪಾಯಿ ನೀಡುವ ಗೃಹಲಕ್ಷ್ಮಿ ಯೋಜನೆಯಡಿ ಜಿಲ್ಲೆಯಲ್ಲಿ ಒಟ್ಟು 1,882.43 ಕೋಟಿ ರೂಪಾಯಿ ಅನುದಾನವನ್ನು ಕುಟುಂಬದ ಯಜಮಾನಿಗೆ ಖಾತೆಗೆ ಜಮೆ ಮಾಡಲಾಗಿದೆ. 2025ರ ಫೆಬ್ರವರಿ ಹಾಗೂ ಮಾರ್ಚ್ ಮಾಹೆಯ 2 ಕಂತುಗಳ ಪಾವತಿ ಕಾರ್ಯ ಪ್ರಗತಿಯಲ್ಲಿದೆ. ವಿಜಯಪುರ ಜಿಲ್ಲೆಯಲ್ಲಿ ಅನ್ನಭಾಗ್ಯ ಯೋಜನೆಯಡಿ ಡಿಸೆಂಬರ್ 2024ರವರೆಗೆ ಒಟ್ಟು 4,59,849 ಅರ್ಹ ಫಲಾನುಭವಿಗಳಿಗೆ 457.3 ಕೋಟಿ ರೂಪಾಯಿ ಹಣವನ್ನು ಅವರ ಖಾತೆಗಳಿಗೆ ಡೆಬಿಟ್ ಮೂಲಕ ಜಮೆ ಮಾಡಲಾಗಿದೆ. ಯುವ ನಿಧಿ ಯೋಜನೆಯಡಿ ಜಿಲ್ಲೆಯ 15,794 ಅಭ್ಯರ್ಥಿಗಳು ನೋಂದಾಯಿಸಿಕೊಂಡಿದ್ದು, 19,48,23,000 ರೂಪಾಯಿ ಪದವಿ ಅಭ್ಯರ್ಥಿಗಳಿಗೆ ಹಾಗೂ 12,28,500 ರೂಪಾಯಿ ಡಿಪ್ಲೊಮಾ ಅಭ್ಯರ್ಥಿಗಳಿಗೆ ಸೇರಿದಂತೆ ಒಟ್ಟು 19,60,51,500 ರೂಪಾಯಿಗಳನ್ನು ಡೆಬಿಟ್ ಮೂಲಕ ಹಣವನ್ನು ಜಮೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಟಿ ಬುಬಲಾನ್ ಹೇಳಿದರು. ಕರ್ನಾಟಕ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳನ್ನು ಅಳವಡಿಸಿ ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಅನುಕೂಲ ಮಾಡಿಕೊಟ್ಟಿದೆ. ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಕೂಡ ಈ 5 ಗ್ಯಾರಂಟಿ ಯೋಜನೆಗಳಿಂದ ಸುಮಾರು 5 ಲಕ್ಷ ಮನೆಗಳು ಸರಾಸರಿಯಾಗಿ ಫಲನನ್ನು ಅನುಭವಿಸ್ತಾ ಇದ್ದಾರೆ. ಈ ಒಂದು ಪಂಚ ಗ್ಯಾರಂಟಿಗಳ ಬಗ್ಗೆ ಜನರಿಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ಹಾಗೂ ಇಲ್ಲಿ ತನಕ ಈ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಎಷ್ಟು ಫಲಾನುಭವಿಗಳು ಬೆನಿಫಿಟ್ ಪಡೆದಿದ್ದಾರೆ ಎಂಬ ಮಾಹಿತಿಯನ್ನು ನೀಡಲು ಈಗ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಈ ಒಂದು ವಿಜಯಪುರ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಈ ಒಂದು ಎಕ್ಸಿಬಿಷನನ್ನು ಇವತ್ತು ಉದ್ಘಾಟನೆ ಮಾಡಲಾಗಿದೆ. 1 ವಾರ ಕಾಲ, ಆದರೆ 26 ಜೂನ್ ತನಕ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 8 ಗಂಟೆ ತನಕ ಈ ಒಂದು ಎಕ್ಸಿಬಿಷನ್ ಚಾಲ್ತಿಯಲ್ಲಿ ಇರುತ್ತದೆ. ಈ ಒಂದು ಎಕ್ಸಿಬಿಷನನ್ನು ಉಪಯೋಗಿಸಿಕೊಂಡು ಎಲ್ಲರೂ ತಮ್ಮ ಫಲಾನುಭವಿಗಳು ಏನೇನೆಲ್ಲ ತಮ್ಮ ಅನುಕೂಲ ಆಗಿದೋ ಅದ್ರ ಬಗ್ಗೆ ತಮ್ಮ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಲು ಮತ್ತು ಅಕಸ್ಮಾತ್ ಯಾರಾದ್ರಿಗೂ ಈ ಬೆನಿಫಿಟ್ ಸಿಗಲ್ಲದೇ ಇದ್ದಲ್ಲಿ ತಕ್ಷಣ ಅದ್ರ ಬಗ್ಗೆ ಇಲ್ಲಿ ಇರುವ ಹೆಲ್ಪ್ ಡೆಸ್ಕಲ್ಲಿ ಮಾಹಿತಿ ನೀಡಿದರೆ ಅವರಿಗೆ ಕೂಡ ಈ ಒಂದು ಬೆನಿಫಿಟ್ ಕೊಡಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಈ ಮಾಹಿತಿ ಪಲಹೆಗಳಾದರೆ ಪ್ರಮುಖವಾಗಿ 5 ಗ್ಯಾರಂಟಿ ಯೋಜನೆಗಳು, ಆದರೆ ಶಕ್ತಿ ಯೋಜನೆ, ಗೃಹ ಭಾಗ್ಯ, ಗೃಹ ಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ,
ಯುವ ನಿಧಿ, ಈ 5 ಯೋಜನೆಗಳದ್ದು ಮಾಹಿತಿಯೊಂದಿಗೆ ವಿವಿಧ ಇಲಾಖೆಗಳಿಂದ ಏನೇನೆಲ್ಲ ಬೆನಿಫಿಟ್ಗಳು ತಗೊಳ್ತಾ ಇದ್ದಾರೋ ಅದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಇಲ್ಲಿ ನಾನು ಭಾಳಷ್ಟು ಫಲಾನುಭವಿಗಳನ್ನು ಭೇಟಿಯಾಗಿದ್ದೀನಿ. ಅವರುಗಳು ತುಂಬ ಸಂತೋಷದಿಂದ ತಮ್ಮಗಳಿಗೆ ಈ 5 ಗ್ಯಾರಂಟಿ ಯೋಜನೆಗಳಿಂದ ಹೇಗೆ ಅವಕಾಶ ಸಿಗಿದ್ದು, ಹೇಗೆ ಅನುಕೂಲ ಆಯಿತು ಎಂಬುದರ ಬಗ್ಗೆ ತುಂಬ ಖುಷಿಯಿಂದ ನಮ್ಮೊಂದಿಗೆ ಹಂಚಿಕೆ ಮಾಡಿಕೊಂಡರು. ಸೊ ಇಲ್ಲಿ ಇರುವ ಮಹಿಳೆಯರು ಶಕ್ತಿ ಯೋಜನೆ ಬಳಸಿಕೊಂಡು ಬೆಂಗಳೂರಿಗೆ ಶೇಂಗಾ ಹೋಳಿಗೆ ಜೊತೆಗೆ ಸಾವಯವ ಪದಾರ್ಥಗಳನ್ನು ಮಾರಾಟ ಮಾಡುವುದಾಗಿ ಗ್ರಾಮದ ಒಡಲಧ್ವನಿ ಸಂಚಾಲಕಿ ಭುವನೇಶ್ವರಿ ಕಾಂಬ್ಳೆ ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಈ ವೇಳೆ ಮಹಾನಗರ ಪಾಲಿಕೆ ಆಯುಕ್ತ ವಿಜಯಕುಮಾರ್ ಮೆಕ್ಕಳಕಿ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ವಿಭಾಗೀಯ ನಿಯಂತ್ರಣಾಧಿಕಾರಿ ನಾರಾಯಣಪ್ಪ ಕುರುಬರ್, ವಾರ್ತಾಧಿಕಾರಿ ಅಮರೇಶ್ ದೊಡ್ಮನಿ, ಸಹಾಯಕ ಸಂಚಾರ ವ್ಯವಸ್ಥಾಪಕ ಜೆ.ಕೆ. ಹೊಗ್ಗೆನ್ನವರ್ ಉಪಸ್ಥಿತಿಯಲ್ಲಿದ್ದರು. ಅವರು ರೈತ ಹೋರಾಟಗಾರರು. ಅವರು ಮಗಳು ಚುಕ್ಕಿ ನಂಜುಂಡಿ ಅವರು ನೇರ ಗ್ರಾಹಕರಿಗೆ ಮಾರುಕಟ್ಟೆ ಅಂತ ಹೇಳಿ ಪ್ರಾರಂಭ ಮಾಡಿದ್ದಾರೆ. ಅಂದರೆ ಮಧ್ಯವರ್ತಿಗಳಿಲ್ಲ, ನಾವು ಬೆಳೆದಿದ್ದೀವಿ, ನಮ್ಮ ಬೆಲೆಯನ್ನು ನೇರವಾಗಿ ಗ್ರಾಹಕರಿಗೆ ತಲುಪಬೇಕಂತೇಳಿ ಆ ಮಾರ್ಕೆಟ್ ನಮಗೆ ತುಂಬ ಹೆಲ್ಪ್ ಆಯಿತು. ಆವಾಗ ನಾವು ಇಲ್ಲಿ ಚಚ್ಚಣದಿಂದ ಹತ್ತುವಂಥ ನಮಗೆ ಹೊರ್ತಿ ಸಮೀಪ, ಹೊರ್ತಿಯಿಂದ 1 ವಾರ ಇರ್ಲಿಕ್ಕಾಗೇ ಚಟ್ನಿ ಪುಡಿಗಳು ತಯಾರು ಮಾಡಿಕೊಂಡು, ಹೋಳಿಗೆ ತಯಾರು ಮಾಡಿಕೊಂಡು, ರೊಟ್ಟಿ ತಯಾರು ಮಾಡಿಕೊಂಡು, ಅದಕ್ಕೆ ಪ್ಯಾಕಿಂಗ್ ಸಿಸ್ಟಮ್ ಇಲ್ಲಿ ಮಾಡಿಕೊಂಡು, ಒಂದು ಹೋಳಿಗೆಗೆ 20 ರೂಪಾಯಿ ದರದಲ್ಲಿ, ಒಂದು ಪ್ಯಾಕೆಟಿಗೆ 100 ರೂಪೀಸ್, ಈ ಥರ ಪ್ಲ್ಯಾನ್ ಮಾಡಿಕೊಂಡು ನಮ್ಮಲ್ಲಿನೇ ಸಾಮೂಹಿಕ ನಾಯಕತ್ವದಲ್ಲಿ ಯಾರು ಅಡುಗೆ ಮಾಡೋಕ್ಕೆ ಚೆನ್ನಾಗಿ ಎಕ್ಸ್ಪರ್ಟ್ ಇದ್ದಾರೆ ಮತ್ತು ಮಾರುಕಟ್ಟೆಗೆ ಮಾತಿನ ಕೌಶಲ್ಯ ಇರೋವಂಥವರು, ಹಾಗೆ ಒಂದು 20 ಜನ ನಾವು ಪರ್ಫೆಕ್ಟಾಗಿ ಈ ಒಂದು ಮಾರುಕಟ್ಟೆಯನ್ನು ನಾವು ಮಾರಾಟಕ್ಕೆ ತಯಾರಾಗಿ ಇಲ್ಲಿ ಹೋಗಿ ಶುರು ಮಾಡಿದ್ವಿ. ಒಳ್ಳೆಯ ಒಂದು ಸಪೋರ್ಟ್ ನಮಗೆ ಸಿಕ್ತು. ಒಂದೊಂದು ಸತಿ ಅಂತೂ ನಾವು 15-20 ಜನ ಹೋದಾಗ್ಲೂ 3-4 ಜನ ನಾವು ಒಬ್ರಿಗೇ ಹೋಗ್ತೀವಂದರೆ 850 ರೂಪಾಯಿ ಬೆಂಗಳೂರಿಗೆ. BMTC ಬಸ್ಸು ಕೂಡ ನಾವು ಬಿಟ್ಟಿಲ್ಲ, ಅಲ್ಲಿ ಕೂಡ ನಾವು ಹುಡುಕೊಂಡು ರಾಗಿ ಕಣಕ್ಕೆ ಫ್ರೀಯಾಗಿಯೇ ಹೋಗಿ ಮಾರಾಟ ಮಾಡ್ಕೊಂಡು ಬಂದಿರೋದು. ರಾಗಿ ಕಣ ಆಗಿರ್ಬೋದು, ರಾಜರಾಜೇಶ್ವರಿ ನಗರದ ನೇರ ಮಾರುಕಟ್ಟೆ ಆಗಿರ್ಬೋದು, ತುಂಬ ಕಡೆ ನಮಗೆ ಇದು ಶಕ್ತಿ ಯೋಜನೆ ತುಂಬ ಹೆಲ್ಪ್ ಆಗಿದೆ. ಮತ್ತು ನನಗೆ ಅನ್ನಿಸ್ತಾ ಇರೋದು ಶಕ್ತಿ ಯೋಜನೆ ಅನ್ನೋದು ಇದಲ್ಲದೇ ಸುಮಾರು ಜನರಿಗೂ ಕೂಡ ಹೆಲ್ಪ್ ಆಗಿದೆ. ಅದು ಎಜುಕೇಷನಕ್ಕಾಗಿರ್ಬೋದು, ಉದ್ಯೋಗಕ್ಕಾಗಿರ್ಬೋದು. ಒಂದು ಕಡೆ ನಾವು ಸೈದ್ಧಾಂತಿಕವಾಗಿ ಯೋಚನೆ ಮಾಡಿರುವಾಗ ನಮಗೆ ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಡಬೇಕು, ಕೆಲವರು ಭಾಳ ಆಧ್ಯಾತ್ಮಿಕವಾಗಿ ಮಾತಾಡೋರಿಗೆ ಒಂದು ಆಯುಧ ಕೊಡಬೇಕನ್ನೋ ಟೈಮಲ್ಲಿ ನಮಗೆ ಆಯುಧ ಬೇಕಾಗಿರಲಿಲ್ಲ, ನಮಗೆ ಅವಕಾಶಗಳು ಬೇಕು. ಹಾಗೆ ಸಿಕ್ಕಿರೋದೇ ನಮಗೆ ಶಕ್ತಿ ಯೋಜನೆ. ಇದು ಎಷ್ಟು ವ್ಯವಸ್ಥೆಗೇ ಅಂದರೆ ವ್ಯವಸ್ಥೆಗೇ ಒಂದು ಪ್ರಶ್ನೆ ಅಥವಾ ಪ್ರಶ್ನೆ ಮಾಡುವಂಗಿದೆ. ಹೇಗೆಂದರೆ ಮಹಿಳಾ ಸ್ವಾತಂತ್ರ್ಯ ಅಂದರೆ ಸರಳವಾಗಿ ಮಹಿಳೆಯರನ್ನ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಮಹಿಳೆಯರನ್ನು ಹೊರಗಡೆ ಬರೋದು ವಾರಕ್ಕೊಮ್ಮೆ ಹೋಗ್ತಾ ಇರೋದು ಸರ್. ಹಾಂ ಸರಿ, ಬಸ್ ಮೂಲಕ ಹೋಗ್ತಾ ಇರೋದು ಸರ್. ನಮ್ಮದು ಒಂದೇ ಒಂದು ಹೋಳಿಗೆ ಕೂಡ ಇಲ್ಲಿ ಬಿಜಾಪುರದಲ್ಲಿ ಖರೀದಿಯಾಗಿಲ್ಲ. ಹಾಗಾಗಿ ನಮ್ಗೆ ಯೋಚನೆ ಬಂದಿರೋದೇ ಶಕ್ತಿ ಯೋಜನೆ ಮೂಲಕ ಬೆಂಗಳೂರಿಗೆ ತಲುಪಿಸೋದು ಸರ್. ಡಾಕ್ಟರ್ ಭುವನೇಶ್ವರಿ ಕಾಂಬ್ಳೆ.